ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಥ, ಏನಾಯ್ತು? ಆಫೀಸ್ಗೆ ಹೋಗದೆ ಇಲ್ಲಿತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ನಾನು ನಿಮ್ಮನ್ನ ನಿನ್ನೆಯಿಂದಲೂ ಗಮನಿಸ್ತಾ ಇದ್ದೀನಿ. ಏನೋ ಒಂದು ಸ್ವಲ್ಪ ಡಲ್ ಆಗಿದ್ದೀರಾ ನೀವು. ಏನಿಲ್ಲ, ಆಫೀಸ್ ಕೆಲಸದ್ದು ಸ್ವಲ್ಪ ಟೆನ್ಷನ್ ಇತ್ತು ಅಷ್ಟೇ, ಇನ್ನೇನಿಲ್ಲ. ಫೈನ್. ಇದನ್ನ ನಾನು ನಂಬೇಕಾ? ಪಾರ್ಥ, ನಾನು ನಿಮ್ಮನ್ನ ಪ್ರೀತಿ ಮಾಡಿ ಮದುವೆ ಆಗಿರೋಳು. ನೀವೇನು ಅಂತ ನನಗೆ ಗೊತ್ತಿಲ್ವಾ? ನಿಮ್ಮ ಮನಸ್ಸಲ್ಲಿ ಏನೋ ಮುಚ್ಚಿಟ್ಕೊಂಡು ಒದ್ದಾಡ್ತಾ ಇದ್ದೀರಾ. ಅದೇನು ಅಂತ ನನ್ನ ಹತ್ರ ಹೇಳಿ ಪಾರ್ಥ. ಅಪೇಕ್ಷಾ, ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ನೀವು ನಿಮಗೆ ನೀವೇ ಏನೇನೋ ಅನ್ಕೋಬೇಡಿ. ಐಮ್ ಓಕೆ, ಐಮ್ ಫೈನ್. ಅಂದರೆ ಈಗ ನೀವೇನು ಅಂತ ಹೇಳಲ್ಲ ನನಗೆ. ನೋಡಿ, ನೀವೆಷ್ಟು ಬದಲಾಗಿದ್ದೀರಾ ಅಂತ. ಮದುವೆಗೆ ಮುಂಚೆ ನೀವು ಹೀಗಿರಲಿಲ್ಲ. ನಾನು ಏನು ಕೇಳಲಿಲ್ಲ ಅಂದ್ರೂ ನೀವಾಗ ನೀವೇ ಬಂದು, ಅಪೇಕ್ಷಾ ಇವತ್ತೇನಾಯ್ತು ಗೊತ್ತಾ, ಇವತ್ತು ಹೀಗಾಯ್ತು ಹಾಗಾಯ್ತು, ಅಮ್ಮ ಹೀಗಂದ್ರು, ಕನ್ಸಲ್ಲಿ ಬಂದಿದ್ದು ಹೇಳ್ತಾ ಇದ್ರಿ ನೀವು. ಪಾರ್ಥ, ನಿಮ್ಮಲ್ಲಿ ಸ್ವಲ್ಪ ಚೇಂಜಸ್ ಆದ್ರೂ ನನಗದು ಗೊತ್ತಾಗತ್ತೆ. ನಾನು ನಿಮ್ಮನ್ನ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಅದೇನು ಅಂತ ನನ್ನ ಹತ್ರ ಹೇಳಿ. ಇವಾಗೇನು ಹೇಳ್ತಿರೋ ಇಲ್ವೋ? ಇಲ್ಲ ಅಂದ್ರೆ ಪಾರ್ಥ ತುಂಬಾ ಡಲ್ ಆಗಿದ್ದಾರೆ, ಅದೇನಂತ ಕೇಳಿದ್ರು ಹೇಳ್ತಾ ಇಲ್ಲ, ನೀವೇ ಬಂದು ಕೇಳಿ ಅಂತ ಭಾವ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಅಪೇಕ್ಷಾ, ಪ್ಲೀಸ್ ಇಬ್ರು ಹತ್ರ ಮಾತ್ರ ಈ ವಿಷಯ ತಗೊಂಡು ಹೋಗೋದು ಬೇಡ. ಆಮೇಲೆ ದೊಡ್ಡ ರಾಧಾ ಅಂತಾನೆ ಆಗ್ಬಿಡುತ್ತೆ. ಪ್ಲೀಸ್. ರಾಧಾ ಅಂತ ಆಗತ್ತಾ? ಅಂದ್ರೆ ವಿಷಯ ಏನು ಸೀರಿಯಸ್ ಆಗೇ ಇದೆ ಪಾರ್ಥ, ಏನು ಅಂತ ಹೇಳಿ ಪ್ಲೀಸ್. ಅಪೇಕ್ಷಾ, ನಾವಿಬ್ರು ಮದುವೆ ಆಗೋ ಟೈಮಲ್ಲಿ ನಮ್ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದರಲ್ಲೊಬ್ಬ ನಮಗೆ ಚಾಕು ಹಾಕೋದಕ್ಕೆ ಬಂದಲ್ಲ, ಅದು ಬೇರೆ ಯಾರೂ ಅಲ್ಲ, ಜೈ ಬ್ರೋ. ವಾಟ್? ಏನ್ ಹೇಳ್ತಿದ್ದೀರಾ ಪಾರ್ಥ? ಜಯದೇವ್ ಭಾವ ನಮ್ಮೇಲೆ ಅಟ್ಯಾಕ್ ಅಂತ ನಾವೇನ್ ಮಾಡಿದೀವಿ? ಏನ್ ದ್ವೇಷ ಇದೆ ಅವರಿಗೆ ನಮ್ಮೇಲೆ? ನೋಡಿ, ಮೊದಲು ಈ ವಿಷಯನ ಭಾವಂಗೆ ಹೇಳ್ಬೇಕು. ಬನ್ನಿ ಹೋಗೋಣ. ಅಪೇಕ್ಷಾ ಪ್ಲೀಸ್, ನೋಡಿ ಈ ವಿಷಯನ ಮನೇಲಿ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪ್ಲೀಸ್ ಬೇಡ. ಹಾಗಂತ ವಿಷಯನ ಹೇಳ್ತಾ ಇದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಪೇಕ್ಷಾ ನೋಡಿ ಪ್ಲೀಸ್, ನೋಡಿ ಇದನ್ನ ಹೇಳೋದೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೇಳೋದಕ್ಕೆ ಒಂದು ಟೈಮ್ ಅಂತ ಬರುತ್ತೆ, ಅವಾಗ ಹೇಳೋಣ. ಅಲ್ಲಿ ತನಕ ಪ್ಲೀಸ್ ಸೈಲೆಂಟ್ ಆಗಿದ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.